ಮನಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಗದವಂತ ರಾಜ್ಯಪಾಲರು, ಅತ್ಯಂತ ಸರಳ ಸಜ್ಜನಿಕೆಯ, ಅತ್ಯಂತ ಪ್ರಾಮಾಣಿಕ ಹಾಗೂ ಈ ರಾಜ್ಯದ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಹಿಡಿದು ಎಲ್ಲರಿಗೂ ಸಮಾನತೆಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ हमारे इस मंच की मुकुटमणि हमारे राज्यपाल तवरचंद कोहरार जी है। आपका उस उपस्थिति हमको और भी प्रेरित किया। राष्ट्र की राजनीति का एक बड़ा नेता, आपने हमारे राज्य के विकास के लिए सबसे बड़ी सलाह और आशीर्वाद इस कार्यक्रम के लिए हमें बहुत बड़ा उत्साह और प्रेरणा देंगे। ಸಹಕಾರಿ ಬಂಧುಗಳೇ, ಅದರಲ್ಲೂ ಮುಖ್ಯವಾಗಿ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣೀಭೂತರಾದ ನನ್ನ ನವೋದಯದ ಕುಟುಂಬದ ಸದಸ್ಯರೇ ಹಾಗೂ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು. ನಾವು ಮೊದಲನೇದಾಗಿ ನಮ್ಮ ದೇಶದಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ, ನಮ್ಮ ದೇಶದ ಗಡಿಯಲ್ಲಿ ವೀರ ಸೈನಿಕರು ದೇಶದ ರಕ್ಷಣೆಗೆ ಧೈರ್ಯದಿಂದ ಹೋರಾಡುತ್ತಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ನಿಟ್ಟಿನಲ್ಲಿ ಭಾರತೀಯ ಸೈನಿಕರಿಗೆ ನೈತಿಕ ದೈಹಿಕ ಮತ್ತು ಶಕ್ತಿ ತುಂಬುವಲ್ಲಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನಂತ ಹೇಳ್ಕೊಂಡು ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು, ಎಲ್ಲರೂ ಮಹಿಳೆಯರು ಎದ್ದು ನಿಂತು, ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು. ಭಾರತ್ ಮಾತೆಗಳು ದೇಶದ ರಕ್ಷಣೆಗೆ ಹೋರಾಡುವಂತಹ ಸಮಯದಲ್ಲಿ ನಾವು ನಮ್ಮ ನವೋದಯದಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ 3 ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂತ ನಮಗೆ ತಿಳಿಸ್ತಾರೆ. ನಾನೇನು ಹೆಚ್ಚು ಮಾತಾಡೋದಿಲ್ಲ. ಗೌರವ ಸಾಹೇಬರಿದ್ದಾರೆ,
ಬೇರೆಲ್ಲ ಅತಿಥಿಗಳಿದ್ದಾರೆ. ನಾನು ಹೇಳುವುದಿಷ್ಟೇ, 25-30 ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವತ್ತೂ ಮಹಿಳೆಯರು ಪೇಟೆಯಲ್ಲಿ ಬರ್ತಿರಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು SS ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿಗೆ ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ದೃಢ ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು DK ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದ್ವಿ. ಇದು ಬೆಳೆದು ನಮ್ಮ 2 ಜಿಲ್ಲೆಯನ್ನು ಬಿಟ್ಟು 9 ಜಿಲ್ಲೆಗಳಿಗೆ ಇವತ್ತು ಬಂದಿದೆ. ಎಲ್ಲರೂ ಬೇರೆ ಜಿಲ್ಲೆಗೆ ಬರಲಿಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಅಂತ ಆರ್ಥಿಕ ಸೌಲಭ್ಯ ಇಲ್ಲದೆ ಇರುವುದರಿಂದ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ. ನೀವು ಬೇಕಾದ್ರೆ ಅವರವರು ಮಾಡ್ಕೊಳ್ಬೇಕು. ತಿಮ್ಮಾಪುರವರು ಕೇಳಿದ್ರು, ನನಗೆ ಇದನ್ನು ಮಾಡಲಿಕ್ಕೆ ಆಸಕ್ತಿ ಇದೆ, ನಮ್ಮಲ್ಲಿ ನನಗೂ ಸಹಾಯ ಮಾಡಿ. ಖಂಡಿತ ಅವರಿಗೆ ನಾನು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಇದನ್ನು ಇವತ್ತು ನೋಡಿ ನಾವು ಎಲ್ರಿಗೂ ಸಮಾನವಾಗಿ ಮಹಿಳೆಯರನ್ನು ಬೆಳೆಸಿದ್ದೇವೆ. ಇವತ್ತು ಒಂದು ಮಾತು ಹೇಳಿದಾಗ ಎಷ್ಟೋ ದೂರದಿಂದ, ದಾವಣಗೆರೆಯಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಬಂದಿದೆ. ಯಾಕೆ ಬಂದಿದ್ದಾರೆ ಹೇಳಿದ್ರೆ, ನಮ್ಮ ಶಕ್ತಿ, ಮಹಿಳಾ ಶಕ್ತಿ ಎಷ್ಟಿದೆ, ಮಹಿಳೆಯರು ಏನನ್ನು ಮಾಡಲಿಕ್ಕೆ ತಯಾರಿದ್ದಾರೆ, ಮಹಿಳೆಯರಿಗೋಸ್ಕರ ಅವರು ಅಭಿವೃದ್ಧಿ ಆಗಿದ್ದಾರೆ, ಸ್ವಾವಲಂಬಿ ಆಗಿದ್ದಾರೆ. ಕಪ್ಪಳಿ ಬೆಳವಣಿಗೆ ಸ್ವಾವಲಂಬಿ ಜೀವನವನ್ನು ಕಂಡಿದ್ದೇವೆ. ಅದಕ್ಕಾಗಿ ನೀವು ಬಂದಿದೆ. ಇನ್ನಷ್ಟು ಸ್ವಾವಲಂಬಿಗಳಾಗಿ ಮಾಡುವಂತ ಕೆಲಸವನ್ನು ಮಾಡಿದೆ. ನಿಮಗೆ ನಾವು ಆವತ್ತಿನಿಂದ ಪ್ರಾರಂಭದಿಂದ ಇವತ್ತಿನ ತನಕ 6 ಸಲ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ, ನಾವು ಇಲ್ಲಿ ಸೇರುವಾಗ, ಲಕ್ಷಾಂತರ ಮಂದಿ ಸೇರುವಾಗ ಯಾವ ಜಾತಿ, ಯಾವ ಮತ ಇರಬಾರ್ದು, ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು. ನಾವೆಲ್ಲರೂ ಸಮಾನರು ಅಂತ ದೃಷ್ಟಿಯಿಂದ ನಾವು ಬೆಳಿಬೇಕು ಅನ್ನುವಂಥ ಈ ದೃಷ್ಟಿಯಿಂದ ಇದನ್ನು ಬೆಳೆಸ್ತಾ ಇದ್ದೇನೆ. ಇನ್ನೂ ಆದರೂ 1-2 ಜಿಲ್ಲೆಗೆ ವಿಸ್ತಾರ ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ಇಲ್ಲಿ ಇರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಜನರಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ರಮಾದೇವಿಯವರು ಗವರ್ನರ್ ಆಗಿತ್ತು ಅವತ್ತಿನ ಕಾಲದಲ್ಲಿ. ನಾನಲ್ಲಿ ಬೀದರ್ ಹೋಗಿದ್ದೆ. ಈ ಕಾರ್ಯಕ್ರಮದ ಈ ಒಂದು ಏನು ಹೆಣ್ಮಕ್ಕಳ ಶಕ್ತಿಯನ್ನು ನಾನು ನೋಡಿದೆ. ಆ ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಣು ಮಕ್ಕಳಿಗೆ ನಾವೇನಾದ್ರೂ ಒಂದು ಹೊಸ ರೂಪವನ್ನು ಕೊಡಬೇಕು, ಆರ್ಥಿಕವಾದಂತಹ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಶ್ರೀ ಶಕ್ತಿಯನ್ನ ಪ್ರಾರಂಭವನ್ನು ಮಾಡಿ ಒಂದು ಸರ್ಕಾರದ ಕಾರ್ಯಕ್ರಮ ಅಂತ ರೂಪಿಸಿ ಈ ಕಾರ್ಯಕ್ರಮವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಜವಾಬ್ದಾರಿಯನ್ನ ನೋಡಿಸುವಂತ ಅವಕಾಶವನ್ನು ಇವತ್ತು ಮಾಡಿಕೊಡ್ತೀವಿ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ, ರಾಜ್ಕುಮಾರ್ ಅವರು, ರಾಜೇಂದ್ರ ಕುಮಾರ್ ಅವರು ಅವತ್ತಿಂದ ಇವತ್ತು ಕೂಡ ಇಡೀ ನಮ್ಮ ಕರಾವಳಿ ಪ್ರದೇಶದಲ್ಲಿ ಒಬ್ಬ ದೊಡ್ಡ ಸಹಕಾರಿ ಧುರೀಣನಾಗಿ ರಾಜಕೀಯದಲ್ಲಿ ಯಾವ ಸ್ಥಾನ ಕೂಡ ಅಪೇಕ್ಷೆ ಮಾಡಬೇಕು. ಜನರ ಸೇವೆಯನ್ನು ಮಾಡಬೇಕು, ತಾಯಂದಿರ ಸೇವೆಯನ್ನು ಮಾಡಬೇಕು, ಆರ್ಥಿಕವಾಗಿ ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇಂಥ ಒಂದು ದೊಡ್ಡ ಯೋಜನೆಯನ್ನ ಕೈ ಹಾಕಿ ನವೋದಯ ಗ್ರಾಮೀಣ ವಿಕಾಸ್ ಚಾರಿಟಬಲ್ ಟ್ರಸ್ಟ್ ಅವತ್ತು ಕೂಡ ನಮ್ಮ ಧರ್ಮಾಧಿಕಾರಿಗಳಂತ ವೀರೇಂದ್ರ ರೆಡ್ಡಿ ಅವರು ಅವತ್ತು ಕೂಡ ಇಂಥ ವೇದಿಕೆಯಲ್ಲಿ ಅವರು ಇದ್ದರು. ಇವತ್ತು ನನಗೊಂದು ದೊಡ್ಡ ಪುರಂದರದಾಸರ ಒಂದು ಮಾತು ನಾನು ಯಾವಾಗ ಹೇಳ್ತಾ ಇರ್ತೀನಿ, ಈ ತಾಯಂದಿರು ಈ ಸಾಗರವನ್ನು ನೋಡಿದ್ರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ ಪಾದದಲ್ಲಿ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇಷ್ಟು ದೊಡ್ಡ ಸಾಗರದ ಹೆಣ್ಣುಮಕ್ಕಳನ್ನು ನೋಡಿ ಅವರ ಜ್ಯೋತಿಯನ್ನು ಬೆಳೆಸಲಿಕ್ಕೆ, ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಒಂದು ಅವಕಾಶ ನನಗೆ ಸಿಗ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಬಂಗಾರದ ಬೆಲೆ
ಮಾತ್ರ ಗೊತ್ತು. ಒಂದು ಕೊಳ್ಳೋರಿಗೆ ಒಂದು ಮಾರೋರಿಗೆ ಹಿಂದೆ ಎಷ್ಟಿತ್ತು ಈಗ ಎಷ್ಟಿತ್ತು ಅಂತ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಹಂಗೆ ಹೆಣ್ಣು ಮಕ್ಕಳ ಬೆಲೆ ಯಾವ ಕುಟುಂಬ ಬದುಕ್ತದೆ, ಯಾವ ಸಂಸಾರ ಬದುಕ್ತದೆ, ಯಾವ ಸಂಸಾರ ಬದುಕಿನಿಂದ ಕುಟುಂಬ ಒಳ್ಳೆ ಎಲ್ಲ ಕೂಡ ಇಡೀ ಜೀವನ ಶಾಶ್ವತ ಉಳಿತದೆ ಅಂತ ಮಾತ್ರ ಗೊತ್ತು. ಆ ಹೆಣ್ಣು ಮಕ್ಕಳ ತ್ಯಾಗವನ್ನು ಅರ್ಥವ್ರು ಮಾತ್ರ ಆ ಕುಟುಂಬದ ಶಕ್ತಿಯನ್ನ ಬಲ್ಲ. ಹಂಗೆ ಇವತ್ತು ಲಕ್ಷಾಂತರ ತಾಯಿಯರು ನಿಮ್ಮ ಕುಟುಂಬವನ್ನು ಬೆಳೆಸಿ ನಿಮ್ಮ ಮನೆಯ ಜ್ಯೋತಿಯಾಗಿ ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ನಾವೆಲ್ಲ ಉಳ್ಕೊಂಡಿದ್ದೀವಿ. ನಾರಿಯ ಶಕ್ತಿ. ಇವತ್ತು ನನಗೆ ಇನ್ವಿಟೇಷನ್ ತಂದು ಕೊಟ್ಟರು ರಾಜೇಂದ್ರ ಕುಮಾರ್ ಅವರು. DK ಶಿವಕುಮಾರ್ ಇನ್ವಿಟೇಷನ್ ಕೊಟ್ಟಿಲ್ಲ. ಇನ್ವಿಟೇಷನ್ ಬರೀಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ. ಈಗ ಪರಮೇಶ್ವರನಿಗೆ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತೇವೆ. ವೆಂಕಟೇಶನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತೇವೆ. ಶಂಕರನ ಕರಿಬೇಕಾದ್ರೆ ಉಮಾಶಂಕರ ಅಂತ ನಾವು ಕರೀತೇವೆ. ಹಂಗೆ ಇವತ್ತು ಗಣೇಶನ ಹಬ್ಬ, ಇವತ್ತು ಗಣೇಶನ ವಿಗ್ರಹವನ್ನು ನಮಗೆ ಕೊಟ್ಟರು. ಆ ಗಣೇಶನ ವಿಗ್ರಹ ಹಿಂದೆ ಎಲ್ಲ ಲಕ್ಷ್ಮಿಗಳ ಫೋಟೋ ಕೂಡ ಇತ್ತು. ಗಣೇಶನ ಮದುವೆ ಆಗಲಿಲ್ಲ, ಹಬ್ಬ ಮಾಡ್ಬೇಕಾದ್ರೆ ಮೊದಲು ಗೌರಿ ಹಬ್ಬ ಮಾಡ್ತೇವೆ, ಆಮೇಲೆ ಗಣೇಶನ ಹಬ್ಬ ಮಾಡ್ತೇವೆ. ಇದೇ ಈ ದೇಶದ ಆಸ್ತಿ. ಈ ಯಾವ ಊರು ಕೂಡ ಆ ಭೂಮಿಯನ್ನ ನಾವು ಮಾತೃಭೂಮಿ ಅಂತ ಕರಿತೇವೆ. ನೀವು ಮಾತಾಡುವಂತ ಭಾಷೆನ ತಂದೆ ಭಾಷೆಯಲ್ಲಿ ಯಾರು ಕರೆದಿಲ್ಲ. ನಿಮ್ಮ ಮಾತೃಭಾಷೆ ಏನು, ನಿಮ್ಮ ತಾಯಿ ಭಾಷೆ ಏನು ಅಂತ ಹೇಳಿ ಬ್ರಿಟಿಷರು ಕೂಡ ಈ ದೇಶವನ್ನು ಬಿಟ್ಟು ಹೋದಾಗ ನಮ್ಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಹಂಗೆ ಇವತ್ತು ನಾವೆಲ್ಲ ಇಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಕಾಲಿಟ್ಟಿದ್ದೇವೆ. ನಾನು ಕೂಡ ನನ್ನ ರಾಜಕೀಯ ಜೀವನವನ್ನ ಒಬ್ಬ ಸಹಕಾರಿಯಾಗಿ ಪ್ರಾರಂಭ ಮಾಡಿದೆ. ವಿದ್ಯಾರ್ಥಿ ನಾಯಕ ಆಗಿದ್ರು ಕೂಡ ಒಂದು ಮಾರ್ಕೆಟಿಂಗ್ ಸೊಸೈಟಿಯ ಡೈರೆಕ್ಟರ್ ಆಗಿ ರಾಮಕೃಷ್ಣ ಹೆಗಡೆ ಅವರು ಎಲೆಕ್ಷನ್ ನಿಂತಾಗ ನಮ್ಮ ಕನಕಪುರದಲ್ಲಿ ನನ್ನ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಾರೆ. ಆಗ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿ ಸಹಕಾರ ಸಕ್ರಿಯ ಸಚಿವನಾಗಿ ಇವತ್ತು ಬಂದು ಮತ್ತೆ ಗಣವಂತ ರಾಜ್ಯಪಾಲರ ಸಮ್ಮುಖದಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನ, ಈ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಿ ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನ ಈ ಹೊಸ ಯುಗದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬಂದು ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ನಾವು ಅನೇಕ ಇವತ್ತು ಈ ಜಿಲ್ಲೆಗೆ ನಾವು ಬಂದಿದ್ದೇವೆ. ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಈ ನಮ್ಮ ಎಲ್ಲ ಕರಾವಳಿ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ನೀವೆಲ್ಲ ಬಂದಿದ್ದೀರಿ. ಕರಾವಳಿ ಪ್ರದೇಶದಿಂದ ಮಲೆನಾಡಿಂದ ಬಂದಿದ್ದೀರಿ. ನಿಮ್ಮ ಊರಿಗೆ ಬರಬೇಕಾದ್ರೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಬೇಕಾದಷ್ಟು ಪ್ರಯತ್ನಗಳು ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆಗಳು ವಿಫಲ ಆಗುದಿಲ್ಲ. ನಾವು ಎಲ್ಲಿಂದ ಹೋದ್ರು ಕೂಡ ಈ ದಕ್ಷಿಣ ಜಿಲ್ಲೆಗೆ ಬಂದು ಕೊಲ್ಲೂರು ಮೂಕಾಂಬಿಕೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ, ಕಟೀಲಿಗೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ, ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ, ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ. ಹಿಂಗೆ ಇಷ್ಟು ದೊಡ್ಡ ಶಕ್ತಿಯ ತಾಣ, ಧರ್ಮಕ್ಕೆ, ಶಾಂತಿಗೆ, ನೆಮ್ಮದಿಗೆ ಅಂತ ತಾಣವಾದಂತ ಈ ಒಂದು ಪವಿತ್ರ ಭೂಮಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ನೆಮ್ಮದಿಯನ್ನು ತಂದೋದಕ್ಕೆ ಇಡೀ ರಾಜ್ಯದಲ್ಲಿ ನೀವು ಯಾವುದೂ ಕಡಿಮೆ ಇಲ್ಲ. ವಿದ್ಯಾ ಕ್ಷೇತ್ರದಲ್ಲಿ, ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿ ಭಕ್ತಂಗೋ ಭಗವಂತಂಗೋ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಅಂತ ದೇವಾಲಯಗಳನ್ನು ಇವತ್ತು ನಮ್ಮ ಹಿರಿಯರು ಈ ಭೂಮಿಯಲ್ಲಿ ಬಿಟ್ಟು ಇವತ್ತು ಹೋಗಿದ್ದಾರೆ. ಅಂತ ತಾಯಂದಿರು ತಾವೆಲ್ಲ ಈ ದೇವಸ್ಥಾನಗಳನ್ನ, ಆ ಧರ್ಮಗಳನ್ನ ಕಾಪಾಡಿಕೊಂಡು ಇವತ್ತು ಬಂದು ಬಹಳ ನಾನು ಹೇಳ್ತಾ ಇದ್ದಿಲ್ಲ, ನಾನು ಕಾರ್ಪೊರೇಷನ್ ಮಿನಿಸ್ಟರ್ ಆಗಿ ನನಗೆ ಅನುಭವ ಉಂಟು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಸ್ತಿನಿಂದ ವಾಪಸ್ಸು ಬ್ಯಾಂಕ್ಗಳಿಗೆ, ಸಹಕಾರ ಸಂಸ್ಥೆಗಳಿಗೆ ಹಣವನ್ನು ಕಟ್ಟಿದ್ದೆ ಎಲ್ಲಾರು ಅಂದ್ರೆ ಇಡೀ ರಾಜ್ಯದಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನನ್ನ ಅನುಭವ, ನನ್ನ ಜೀವನದ ಅತ್ಯುತ್ತಮವಾದಂತಹ ಅನುಭವ ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಅನುಭವಗಳಾಗಿದೆ. ಕೊಟ್ಟ ಮಾತನ್ನ ನಾವೆಲ್ಲ ಉಳಿಸ್ಕೊಳ್ತೀವಿ. ನಾನು ಆಗ ಹೇಳ್ತಾ ಇದ್ದೀನಿ, ಮಂಜುನಾಥನಿಗೆ ಏನು ಕೊಟ್ಟ ಮಾತನ್ನ ಕಾಸು ಬಿಡದ ತಿಮ್ಮಪ್ಪ, ಮಾತು ಬಿಡದ ಮಂಜುನಾಥ ಅಂತ ಹೇಳಿ. ಹಂಗೆ ಯಾರು ಇಲ್ಲಿ ಧಾರ್ಮಿಕವಾಗಿ ಮಾತನ್ನ ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂಥದ್ದೆಲ್ಲ ಕೂಡ ನಾವೆಲ್ಲ ಇಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ತಾವೆಲ್ಲ ಅನೇಕ ಶ್ರಮದಿಂದ ನಿಮ್ಮ ಬದುಕಿನಲ್ಲಿ ನಿಮ್ಮ ಕುಟುಂಬವನ್ನ ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ನಾನು ಕೂಡ ಈ ಜಿಲ್ಲೆ ಬಗ್ಗೆ ಅಪಾರವಾದಂತಹ ವಿಶ್ವಾಸ ನನಗೆ ಇಟ್ಕೊಂಡಿರೋದು. ನನ್ನ ಎಲ್ಲ ಶಾಸಕ ಮಿತ್ರರಿಗೆ ಹೇಳ್ತೇನೆ,
ಸದ್ಯದಲ್ಲೇ ಬರ್ತೇನೆ. ಇಲ್ಲಿಯ ಜನ ವಿದ್ಯಾವಂತರು, ಬುದ್ಧಿವಂತರು, ಅತಿ ಹೆಚ್ಚು ವಿದ್ಯಾವಂತರಿದ್ದಾರೆ, ಅತಿ ಹೆಚ್ಚು ಬ್ಯಾಂಕ್ಗಳಿದೆ. ಹಿಂದೆ ಇವತ್ತು ಈ ದೇಶಕ್ಕೆ ಅತಿ ಹೆಚ್ಚು ರಾಷ್ಟ್ರಕ್ಕೆ ಬ್ಯಾಂಕ್ಗಳನ್ನು ಕೊಟ್ಟಂತ ಶ್ರೀಮಂತ ಪುಣ್ಯಭೂಮಿ. ನೀವು ಅದನ್ನ ಪರಂಪರೆಯ, ಸಂಸ್ಕೃತಿಯನ್ನ, ಇತಿಹಾಸವನ್ನ ನೀವೆಲ್ಲ ಉಳಿಸ್ಕೊಳ್ಬೇಕು. ಜನ ಎಲ್ಲ ದುಬೈಗೆ ಹೋಗ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಶಕ್ತಿ, ವಿದ್ಯಾವಂತರ ಶಕ್ತಿ ಯುವಕರು ಇಲ್ಲೇ ನಿಂತು ಈ ಭೂಮಿಯಲ್ಲಿ ಇಟ್ಕೊಂಡು ಇಲ್ಲೇ ಉದ್ಯೋಗವನ್ನು ಪಡ್ಕೊಂಡು ಇದು ಶಾಂತಿಯ ಭೂಮಿಯಾಗಿ ನೆಲೆಸಬೇಕು. ಅದಕ್ಕೆ ನೀವೆಲ್ಲ ಕೂಡ ಶ್ರಮ ಪಡಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ನಾನು ಮನವಿಯನ್ನು ಮಾಡಿದ್ದೇನೆ. ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೇವೆ ಅಂತ ಇವತ್ತು ಹೇಳ್ತಾರೆ. ಇವತ್ತು ನಾನು, ದಿನೇಶ್ ಗುಂಡೂರಾಯರು, ಲಕ್ಷ್ಮೀ ಅವರು, ಹೆಬ್ಬಾಳ್ಕರ್ ಅವರು, ತಿಮ್ಮಪ್ಪನವರು, ನಮ್ಮ ರಾಜಣ್ಣ ಅವರು ನಾವೆಲ್ಲ ಸಹಕಾರದ ಮಂತ್ರಿಯಾಗಿ ನಮ್ಮ ಮೇಲ್ಗಡೆ ನಮ್ಮ ಸ್ಪೀಕರ್ ಆಗಿದ್ದಾರೆ, ನಮ್ಮ ಅನೇಕ ನಾಯಕರಿದ್ದಾರೆ. ನಮ್ಮ ಸರ್ಕಾರದ ಒಂದು ಸಂಕಲ್ಪ ಈ ಭೂಮಿಯಲ್ಲಿ ಶಾಂತಿಯ ನೆಲೆಯನ್ನ ಮಾಡಬೇಕು, ಈ ಭೂಮಿಯಲ್ಲಿ ಶಾಂತಿ ಇರಬೇಕು. ಸೋದರ ಭಾರತದಿಂದ ಎಲ್ಲರೂ ಕೂಡ ಯಾವುದೇ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾರು ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದ ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ಇದರಲ್ಲಿ ನಾವು ನಂಬಿಕೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೊಂಡಿದ್ದೇವೆ. ಇವತ್ತು ತಾಯಿಗೆ ಇಷ್ಟು ಜಾಸ್ತಿ ಇರ್ತದೆ, ಎಷ್ಟು ಆತ್ಮವಿಶ್ವಾಸ ನಮಗೆಲ್ಲ ಮೂಡಿದೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನದ ಮೂಲ, ಈ ದೇವರ ನೆನಪು ಭಕ್ತಿಯ ಮೂಲ, ಈ ಮೂಲದ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಾಗೆ ಇವತ್ತು ಎಲ್ಲರೂ ಕೂಡ ಮನುಷ್ಯತ್ವನ ಕಾಣಬೇಕು, ತಾಯಿಯ ಆಶೀರ್ವಾದ ಮಾಡಬೇಕು, ನಮ್ಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳಿ ನಮ್ಮ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಕುಟುಂಬ ಏನು ತಂಡ ನಿಮಗೋಸ್ಕರ ಸೇವೆಯನ್ನು ಮಾಡಿ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಆರ್ಥಿಕವಾಗಿ ಶಕ್ತಿ ನಿಮ್ಮನ್ನು ಕೊಟ್ರೆ ಮನೆಯಲ್ಲಿ ಕುಟುಂಬಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನೀವು ಶಕ್ತಿಯನ್ನು ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಕಲ್ಪನೆ ಇಟ್ಕೊಂಡು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬಾಂಗ್ಲಾದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳಿದ್ದಾರೆ, ಅಧ್ಯಕ್ಷ ಯೂನುಸ್ ಅವರು. ನನಗೆ 25 ವರ್ಷದಿಂದ ನನಗೆ ಒಂದು ಮಾತು ನೆನಪುತ್ತದೆ. ಅವರು ನೋಬೆಲ್ ಪ್ರಶಸ್ತಿ ಸಿಗ್ತಾರೆ. ಅವರು ನಿಮಗೆ ಕರಾವಳಿ ಪ್ರದೇಶದ ಆ ಕರಾವಳಿ ಪ್ರದೇಶದಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದಾಗ ಒಂದು ಮಾತು ಕೇಳ್ತಾರೆ. ಏನು ಅದು ದುಡ್ಡೇನು? ಅವ್ರು ಹೇಳ್ತಾರೆ, ಇಂಗ್ಲಿಷ್ ಅಂದ್ರೆ ನೀರನ್ನ ಕೊಟ್ಟರೆ ಒಬ್ಬರಿಗೆ ಒಂದು ಹೊತ್ತು ಹೋಗ್ಬೇಕಾಗ್ತದೆ, ಆದರೆ ನೀರಿನ ಕಲಗಾರಿಕೆ ಕೊಟ್ಟರೆ ಇಡೀ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತ. ಹಂಗಾಗಿ ಸರ್ಕಾರಿ ತತ್ವದಲ್ಲೇ ಇವತ್ತು ಏನು ನಿಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಣ ತೆಗೆದುಕೊಂಡು ಹಣ ವಾಪಸ್ ಕೊಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ಈ ಸಹಕಾರ ತತ್ವದಲ್ಲಿ
ಸಹಕಾರಿ ಕ್ಷೇತ್ರದ ಮೂಲಮಂತ್ರವನ್ನು ಜಗತ್ತಿಗೆ ಉಪದೇಶಿಸಿರತಕ್ಕಂತಹ ಕೃಷ್ಣನನ್ನು ಮೊದಲಾಗಿ ನೆನೆದು ದೇವಾನ್ ಭಾವಯಲಾನೇನ ತೇ ದೇವಾ ಭಾವಯಂತ್ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅನ್ನುವ ಸಹಕಾರಿ ತತ್ವದ ಸೂತ್ರವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟಂತಹ ಶ್ರೀಕೃಷ್ಣನನ್ನು ಮೊದಲಾಗಿ ನೆನೆದು ಅವನ ಆಶೀರ್ವಾದವನ್ನು ಈ ಸಹಕಾರಿ ಕ್ಷೇತ್ರದ ಎಲ್ಲ ಬಂಧುಗಳಿಗೂ ಕೂಡ ಪ್ರಾರ್ಥನೆ ಮಾಡ್ತಾ ಮಾತನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದ ವೈಭವ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗತಕಾಲದ ಇತಿಹಾಸ ಮಾತ್ರ ಅಲ್ಲ, ಇತಿಹಾಸದಲ್ಲಿ ಅಂತಹ ಮಹಾತ್ಮರ ಅನೇಕ ಮಂದಿ ನಾವು ಕಾಣ್ತಾ ಇದ್ದೇವೆ. ಆ ವೈಭವ ಅದು ಇತಿಹಾಸದ ವೈಭವ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ವೈಭವ ನಾವು ಕಾಣ್ತಾ ಇದ್ದೇವೆ. ಅಂತಹ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು ನಮ್ಮ ಇವತ್ತು ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ವಿಶೇಷವಾಗಿ ಬದುಕನ್ನು ಪ್ರೀತಿಸುವ ನಮ್ಮ ಮಾತೆಯರನ್ನು ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟುವ, ಸಮಾಜವನ್ನು ಬೆಳೆಸುವ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಮಾತೆಯರನ್ನು ಎರಡೂ ಕುಲಗಳನ್ನು ಉದ್ಧರಿಸುವಂತಹ ಮಾತೆಯರು ಎಂದು ಕರೆದಿದ್ದಾರೆ. ಒಂದು ಹೆತ್ತ ಕುಲ, ಇನ್ನೊಂದು ಹೊಕ್ಕ ಕುಲ, ಎರಡನ್ನೂ ಕೂಡ ಉದ್ಧರಿಸುವಂತಹ ದೊಡ್ಡ ಜವಾಬ್ದಾರಿ ಆ ಮಾತೆಯರ ಮೇಲೆ ಇದೆ. ಅಂತಹ ಮಾತೆಯರನ್ನು ಒಗ್ಗೂಡಿಸುವ ಮೂಲಕ ಸಮಾಜಕ್ಕೆ ದೊಡ್ಡ ಒಂದು ಮಾರ್ಗದರ್ಶನವನ್ನು ನಮ್ಮ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಶತ್ರು ದೇಶದಿಂದ ಯುದ್ಧ ನಡೆಯುವ ಈ ಪ್ರಸಂಗದಲ್ಲಿ ಎಲ್ಲರೂ ನಾವು ಒಗ್ಗಟ್ಟನ್ನು ಕಾಣ್ತಾ ಇದ್ದೇವೆ. ನಮ್ಮ ವ್ಯವಸ್ಥೆಯನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಕ್ಕಲಿನಿಂದ ಬೆಂಬಲಿಸ್ತಾ ಇದ್ದೇವೆ. ಇಂತಹ ಬೆಂಬಲ ಕೇವಲ ಯುದ್ಧ ಕಾಲದಲ್ಲಿ ಮಾತ್ರ ಅಲ್ಲ, ಸತತವೂ ಕೂಡ ನಮ್ಮಲ್ಲಿ ಬೇಕು. ನಮ್ಮ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡು, ವ್ಯವಸ್ಥೆಯನ್ನು ಅಪ್ಪಿಕೊಂಡು ಆ ವ್ಯವಸ್ಥೆಗೆ, ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಪರಸ್ಪರ ದ್ವೇಷ, ಅಸೂಯೆ ಇವುಗಳಿಂದ ಸಮಾಜದ ಶಾಂತಿ ಕದಡದಂತೆ ಮನಸ್ತಾಪಗಳು, ತೊಂದರೆಗಳು ಸಹಜ. ಆ ಕಾಲದಲ್ಲಿ ನಾವು ಇವನ್ನೆಲ್ಲ ಸರಿಪಡೋದಕ್ಕೋಸ್ಕರವೇ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರ. ಎಲ್ಲರೂ ಕೂಡ ಆ ಸರ್ಕಾರಕ್ಕೆ ಕೈ ಜೋಡಿಸಿದಾಗ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇರತಕ್ಕಂತಹ ಏನೆಲ್ಲ ಅಬದ್ಧಗಳಿದ್ದಾವೆ ಅವೆಲ್ಲದನ್ನು ಮುಕ್ತರಾಗಬಹುದು. ಈ ಸಹಕಾರ ಕ್ಷೇತ್ರ ಆ ರೀತಿಯ ಪರಸ್ಪರನೊಳಗಿನ ಸಹಕಾರವನ್ನು ಉತ್ತೇಜಿಸ್ತಾ ಇದೆ. ಅಂತಹ ದೊಡ್ಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ 25 ವರ್ಷಗಳಿಂದ ವಿಶೇಷವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ, ಈ ಅವರನ್ನು ಅಭಿನಂದಿಸಿಕೊಂಡಿರತಕ್ಕಂತಹ ಈ ವ್ಯವಸ್ಥೆಯನ್ನು ಅಭಿನಂದಿಸಿಕೊಂಡಿರತಕ್ಕಂತಹ ಸಮಾಜದ ಎಲ್ಲ ಗಣ್ಯರು, ನಮ್ಮ ಜನಪ್ರತಿನಿಧಿಗಳು, ಎಲ್ಲರೂ ನಾಯಕರನ್ನು ಅಭಿನಂದಿಸಿ ಎಲ್ಲ ಮಾತೆಯೂ ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಸಾಧನೆಯನ್ನ ನಾವು ಮೆಲುಕು ಹಾಕುವುದಕ್ಕಾಗಿ ಬಂದಿದ್ದೇವೆ ಅಂತ. ನಮ್ಮ ದೇಶದ ಗಡಿಯಲ್ಲಿ ಯುದ್ಧದ ವಾತಾವರಣ ಇದ್ದು ಎಲ್ಲ ಆ ಭಾಗದ ಜನ ಬಹಳ ಹೆಚ್ಚಿನವಾಗಿದೆ. ನಾವು ದಕ್ಷಿಣ ಭಾರತದಲ್ಲಿ ಬಹಳ ತಂಪಾಗಿದ್ದೇವೆ. ಯಾವಾಗ ನಡೆದರೂ ಕೂಡ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಬರೋದಿಲ್ಲ, ಎಲ್ಲ ಉತ್ತರ ಭಾಗಕ್ಕೆ ಬರುವಂತ. ಹಾಗಾಗಿ ನಾನು ಬಹಳ ಸಂತೋಷದಿಂದ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ದೇಶಕ್ಕೆ ಯಾವ ಆಪತ್ತು ಬರಬಾರದು, ಜಯ ಆಗಬೇಕು ಮತ್ತು ಎಲ್ಲ ರೀತಿಯ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕು ಅಂತ ಹೇಳಿ ನಮ್ಮ ಎಲ್ಲ ದೇವರುಗಳನ್ನು ಪ್ರಾರ್ಥಿಸ್ತೇನೆ. ಶ್ರೀ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಾನು ಮತ್ತು ಶ್ರೀ ಶಿವಕುಮಾರ್ ಅವರ ಜೊತೆಯಾಗಿ ಸೇರಿ ನಾವು ಮಾಡಿದ್ದೇವೆ. ಅದನ್ನು ದೀಪವನ್ನು ಹೇಗೆ ನಾವು ಕೈ ಹಿಡಿದು ರಕ್ಷಣೆ ಮಾಡ್ತೇವೆ, ಹಾಗೆ ಅದು 25 ವರ್ಷಗಳಲ್ಲಿ ಎಂ.ಎನ್. ರಾಜೇಂದ್ರ ಕುಮಾರ್ ರಕ್ಷಿಸಿಕೊಂಡು ಬಂದಿದ್ದಾರೆ. ನಾವು ಈ ಸಂಘದ ಏನು ಪ್ರಯೋಜನ ಅಂತಂದರೆ, ಮೊದಲನೇದಾಗಿ ಎಲ್ಲರಿಗೂ ಬೆಳೆಯೋದಕ್ಕೆ ಅವಕಾಶ ಇದೆ. ಎಲ್ಲ ಮಹಿಳೆಯರು ತಿಳ್ಕೊಳ್ಬೇಕು, ನಿಮ್ಮಲ್ಲಿ ಕಲ್ಪನೆಗಳಿರಬೇಕು, ನಿಮ್ಮಲ್ಲಿ ಆಸಕ್ತಿರಬೇಕು, ನಿಮ್ಮಲ್ಲಿ ಉದ್ದೇಶಗಳಿರಬೇಕು. ಉದ್ದೇಶವನ್ನು ಗುರಿನ ಬರೀ ಭಾಷಣದಲ್ಲಿ ಆಗುತ್ತೆ. ನೀವೆಲ್ಲ ಉದ್ಧಾರ ಆಗಬೇಕು, ನೀವೆಲ್ಲ ಬೆಳಿಬೇಕು ಅನ್ನೋದು ಬರೀ ಭಾಷಣದಲ್ಲಿ ಆಗೋದು. ಈಗ ಶಿವಕುಮಾರ್ ಅವರು ಹೇಳಿದ್ರು, ನಾವು 5 ವಯಸ್ಸಿನಂತ ನಾವು ಅದನ್ನು ನಿಭಾಯಿಸಿಕೊಂಡು ಬರ್ತೇವೆ. ಈ ರೀತಿ ಅದನ್ನು ರಕ್ಷಣೆ ಮಾಡಿದಾಗ ಮಾತ್ರ ಅದು ಪ್ರಯೋಜನ ಆಗುತ್ತೆ. ಅದೇ ರೀತಿ ಎಂ.ಎನ್. ರಾಜೇಂದ್ರ ಕುಮಾರ್
ಮಾಡಿದವರು. ಅದು 25 ವರ್ಷದಲ್ಲಿ ನವೋದಯ ನಮ್ಮ ಕೆಲಸವನ್ನು ಮಾಡಿ ಅದರ ಮೂಲಕ ಇದನ್ನು ರಕ್ಷಣೆ ಮಾಡಿಕೊಂಡು ಬಂದ ನೀವೆಲ್ಲರೂ ಕೂಡ ಬೆಳೀತಾ ಇದ್ದೀರಿ. ಬೆಳೆಯಬೇಕಾದ ಅಗತ್ಯವಾದ ಮಾರ್ಗದರ್ಶನ ಮತ್ತು ಸಹಕಾರ, ಸಲಹೆ, ಸಹಕಾರ ಇಬ್ಬರೂ ಕೂಡ ವಿಚಾರದಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಸಂಘವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡು ಬರಬೇಕು, ಸಂಘಟನೆಯನ್ನು ಉಳಿದುಕೊಳ್ಳಬೇಕು ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಸಂಘಟನೆಗೆ ತೊಂದರೆ ಬಾರದ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕು ಹೇಳ್ತಾ, ನೀವೆಲ್ಲ ಮಹಿಳೆಯರು ಇವತ್ತು ತಾವು ಬೆಳೆದಿದ್ದೀರಿ. ಮಹಿಳೆಯರಿಗೆ ಕಳೆದ 25 ವರ್ಷದಲ್ಲಿ ಮಹಿಳೆಯರಿಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಎಂಬುದನ್ನು ನಾನು ನಮ್ಮ ಯೋಜನೆಯ ಮೂಲಕ ಮತ್ತು ಈ ಕಾರ್ಯಕ್ರಮವನ್ನು ಮಾಡುತ್ತೇವೆ. ನಮ್ಮ ಯೋಜನೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಇದೇ ರೀತಿಯ ಸಂಘಟನೆಗಳ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಈ ಸಂಘಟನೆಯನ್ನು ಉಳಿಸಿಕೊಳ್ಳೋದು, ಬೆಳೆಸಿಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಗೊತ್ತಿದೆ. ಹಾಗೆ ನಾನು ವೈಯಕ್ತಿಕವಾಗಿ MN ರಾಜೇಂದ್ರ ಕುಮಾರ್ ಅಭಿನಂದಿಸಿ, ನೀವು ಬಹಳ ಕಷ್ಟದ ಕೆಲಸವನ್ನು ಬಹಳ ಸಲೀಸಾಗಿ ನಿಮ್ಮೆಲ್ಲ ಸಹಕಾರಿ ಬಂಧುಗಳ ಜೊತೆಗೆ ಸೇರಿ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಅಭಿನಂದನೆಯನ್ನು ಕೊಟ್ಟು ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ನಾವೆಲ್ಲ ಇಲ್ಲಿ ಸೇರಿದಂಥ ಮಹಿಳೆಯರು ಸಂಘಟನೆಯ ಶಿಸ್ತು, ನಿಯಮ ಮತ್ತು ಅದರ ಏನು ಆದರ್ಶಗಳು ಅದನ್ನು ತಿಳ್ಕೊಂಡು ಉದ್ಧರಿಸಿಕೊಳ್ಳಿ ಅಂತ ಹೇಳ್ತಾ, ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೊಡ್ತಾ ಈ ಸಂಘಟನೆ ಮುಂದುವರಿಲಿ, ಎಲ್ಲ ಸದಸ್ಯರಿಗೂ ಉತ್ತಮವಾದ ಜೀವನ ಸಿಗಲಿ, ಅವರ ಆಶೋತ್ತರಗಳು ಈಡೇರಲಿ ಅಂತ ದೇವರಿಗೆ ಪ್ರಾರ್ಥಿಸ್ತೇನೆ. ಸಹಕಾರಿ ಸಚಿವರಂತಹ ಡಾಕ್ಟರ್ ರಾಜೇಂದ್ರ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಂತಹ ದಿನೇಶ್ ಗುರುವಾರ್ ಅವರೇ, ಅದೇ ರೀತಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಚಿವರಾಗಿದ್ದ ಅನಿಲ್ ಕುಮಾರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಮಾಜಿ ಮಂತ್ರಿಗಳೇ, ಗಣ್ಯ ಅತಿಥಿಗಳೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರುಗಳೇ, DCC ಬ್ಯಾಂಕ್ ಮತ್ತು ಸ್ವಸಹಾಯ ಸಂಘಗಳ ಡೈರೆಕ್ಟರ್ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ನಮ್ಮ ಮುಂದಿರುವಂತೆಲ್ಲ ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ನವೋದಯ ಸ್ವಸಹಾಯ ಸಂಘ ಗುಂಪುಗಳ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರುವ ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗುತ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಾನು ಪ್ರಪ್ರಥಮವಾಗಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಮತ್ತು ಇಡೀ ಅವರ ತಂಡದವರು ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಎದ್ದು ಬಯಸ್ತೇನೆ. 25 ವರ್ಷಗಳ ಹಿಂದೆ ನವೋದಯ ಗ್ರಾಮ ವಿಕಾಸ ಆ ಒಂದು ಸ್ವಸಹಾಯ ಗುಂಪುಗಳ ಆ ಸಂಘವನ್ನು ಸ್ಥಾಪಿಸುವ ಮೂಲಕ ಕ್ರಾಂತಿಕಾರಿಯಾದ ಬದಲಾವಣೆ ಮತ್ತು ಈ ಸಮಾಜಕ್ಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾಣದ ಕೈಗಳಾಗಿ ತಮ್ಮ ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಕರಾವಳಿ ಜಿಲ್ಲೆಯ ಎಲ್ಲ ಮಹಿಳೆಯರು, ನಮ್ಮ ಸೋದರ ತಾಯಂದಿರು ನಾನು ವಿಶೇಷವಾಗಿ ನಾನು ಗೌರವಿಸಿ ನಮ್ಮ ವಿಶೇಷವಾದ ಗೌರವ ಕೊಡುತ್ತಾ, ಯಾಕಂತ ಹೇಳಿದ್ರೆ ಕರಾವಳಿ ಕರ್ನಾಟಕದ ಸಹೋದರರ ತಾಯಂದಿರು ಮಹಿಳೆಯರು ಬಹುಶಃ ಯಾವ ರೀತಿಯ ಸಂದೇಶ ದೇಶಕ್ಕೆ ಅಂತ ಹೇಳಿದ್ರೆ ಅದು ಬಹುಶಃ ಸ್ವಾಭಿಮಾನ ಬದುಕು ಹೇಗೆ ಕಟ್ಟಬೇಕೆಂಬ ಯಾರಿಗಾದ್ರೂ ದೇಶದಲ್ಲಿ ತೋರಿಸಿಕೊಟ್ಟಿದ್ರೆ ಅದು ಕರಾವಳಿಯ ಮಹಿಳೆಯರಿಗೆ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಎದ್ದು ಬಯಸ್ತೇನೆ. ಅದು ಅವತ್ತಿನ ಕಾಲದಲ್ಲೇ ಮೀನುಗಾರಿಕೆಯಲ್ಲಿ ನಮ್ಮನ್ನು ಕಾಲುಗಳು, ಇವತ್ತು ಅವತ್ತಿನ ಹಂಚಿನ ಕಾರ್ಖಾನೆಯಲ್ಲಿ ಸತತವಾಗಿ ದುಡಿದುಕೊಂಡು ಅವತ್ತಿನ ಗೇರು ಕಾರ್ಖಾನೆಗೆ ಬಹುಶಃ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ತಮ್ಮ ಬೀಡಿಯನ್ನು ಎದ್ದು ಕಟ್ಟುವ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರ ಕುಟುಂಬವನ್ನು ಮೇಲ್ತರಲಿಕ್ಕೆ ಅವತ್ತಿನ ಕಾಲದಲ್ಲಿ ಕೊಟ್ಟ ಹಿರಿಯರು ಕೊಟ್ಟಂತ ಆ ದೊಡ್ಡ ಮಟ್ಟದ ಕೊಡುಗೆ ಅದನ್ನು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಇವತ್ತು ಆ ಮಹಿಳೆಯರು ಇವತ್ತು ಸಂಘಟಿತರಾಗಿ ಅತ್ಯುತ್ತಮವಾಗಿ ಒಗ್ಗಟ್ಟಾಗಿ ಮುಂದೆ ಹೋಗಿ ಅವರಿರುವಂತಹ ಎಲ್ಲ ಮಾನಸಿಕ ಶಕ್ತಿಗಳನ್ನು ಇನ್ನಷ್ಟು ಉತ್ತಮವಾಗಿ ಮೇಘರಿಸಿಕೊಳ್ಳಲಿಕ್ಕೆ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್, ನವೋದಯ ಸ್ವಸಹಾಯ ಸಂಘ ಗುಂಪುಗಳ ಮುಖಾಂತರ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ 25 ವರ್ಷಗಳಲ್ಲಿ ಈ ಒಂದು ಸಂಘ ಕೊಟ್ಟ ದೊಡ್ಡ ಮಟ್ಟದ ಕೊಡುಗೆ ಇನ್ನು 25 ವರ್ಷಕ್ಕೆ ಬೇಕಾಗುವ ಎಲ್ಲ ಯೋಜನೆಗಳನ್ನು ನಾವು ರಾಜ್ಯಾದ್ಯಂತ ಮತ್ತು ಸೇರಿಸಿ ಅದಕ್ಕೆ ಆಲೋಚನೆ ಮಾಡಿ ರೂಪುರೇಷೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಾವು ಅಭಿನಂದನೆ ಶುಭಾಶಯ ಸಲ್ಲಿಸಿ ಎಲ್ಲರಿಗೂ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಇವತ್ತು ಈ ರೀತಿಯ ನಮ್ಮ ಅತ್ಯುತ್ತಮವಾದ ಕೆಲಸ ಮುಖಾಂತರ ಪ್ರತಿಯೊಂದು ತಾಯಂದಿರಿಗೂ ಸೋದರರು ನಾವು ಕೇಳಿದಿಷ್ಟೇ, ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮದಾದ ದೊಡ್ಡ ಮಟ್ಟದ ಕೊಡುಗೆಯನ್ನು ನಾವು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಮಾಜವನ್ನು ಕಟ್ಟಿದಾಗ ಮಾತ್ರ ಬಲಿಷ್ಠವಾದ ಒಂದು ಜಿಲ್ಲೆ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತವನ್ನು ಕಟ್ಟಲಿಕ್ಕೆ ಒಂದು ಸಾಧ್ಯವಾಗುತ್ತದೆ. ಆದ ಕಾರಣ ನಿಮ್ಮ ಈ ಸಾಮಾಜಿಕ ನಮ್ಮ ಸಂಸ್ಕೃತಿಯ ಕೆಲಸದಲ್ಲಿ ನಮ್ಮ ಸಮಾಜವನ್ನು ಕಟ್ಟುವಂಥದ್ದು, ಸಮಾಜದ ಸೌಹಾರ್ದತೆ ಬೆಳೆಸುವಂಥದ್ದು, ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಮತ್ತು ನಮ್ಮ ಮಕ್ಕಳನ್ನು
ವಿಶೇಷವಾದ ನೇತೃತ್ವವನ್ನು ಪ್ರತಿಯೊಂದು ಮನೆಯಲ್ಲಿ ಕೂಡ ಕೊಡಬೇಕಂತ ಹೇಳಲಿಕ್ಕೆ ಮಾಡಿಸಿಕೊಂಡವರು. ದ್ವೇಷ ಮುಕ್ತವಾದ ಸಮಾಜ ಮತ್ತು ದುಶ್ಚಟ ಮುಕ್ತವಾದ ಸಮಾಜವೇ ನಮ್ಮ ದೇಶವನ್ನು ಬಲಿಷ್ಠವಾಗಲಿಕ್ಕೆ ಕಾರ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ದ್ವೇಷ ಮುಕ್ತ ಮತ್ತು ದುಶ್ಚಟ ಮುಕ್ತ ಈ ಎರಡು ಒಂದು ಮುಕ್ತವನ್ನು ಸಮಾಜ ಕಂಟಕವಾಗುವಾಗ ಎರಡನ್ನು ಮುಕ್ತ ಮಾಡಲಿಕ್ಕೆ ಪ್ರತಿಯೊಂದು ತಾಯಿಗಳು ಕೂಡ ಎದ್ದು ನಿಂತಾಗ ಮಾತ್ರ ಅದು ಸಫಲವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಈ ಒಂದು ದೊಡ್ಡ ಮಟ್ಟದ ಕನಸು ಯಾಕಂದ್ರೆ ಸೌಹಾರ್ದ ನಿರ್ಮಾಣ ಮಾಡಬೇಕಾದ್ರೆ ಅದು ರಾಜಕಾರಣಿಕ ಸರ್ಕಾರದಿಂದ ಸಂಘ ಸಂಸ್ಥೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ತಾಯಂದಿರು ಎದ್ದು ನಿಂತು ತಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಸದ್ಬುದ್ಧಿ ಮತ್ತು ಸಜ್ಜನಿಕೆ ಮತ್ತು ವಿಶೇಷವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಸರ್ವರು ಕೂಡ ಪ್ರೀತಿಸುವಂತಹ ವ್ಯಕ್ತಿತ್ವ ರೂಪಿಸಿದಾಗ ಮಾತ್ರ ಸಾಧ್ಯವಾಗುತ್ತೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ ಕಾರಣ ಈ ರೀತಿಯ ದೊಡ್ಡ ಮಟ್ಟದ ಕೊಡುಗೆ ತಮ್ಮ ಇವತ್ತು ಬರಲಿ ಅಂತ ನಾನು ಕೇಳಿಕೊಳ್ತಾ ಬಹುಶಃ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ನಿಮ್ಮ ಎಲ್ಲ ತಂಡದವರಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆ ಯಾಕಂತ ಹೇಳಿದ್ರೆ ಇವತ್ತು ಎಲೆಕ್ಟ್ರಲ್ ಗವರ್ನರ್ನಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ನನ್ನರಲ್ಲಿ ಮಂತ್ರಿಗಳಲ್ಲಿ ಎಲ್ಲೆಲ್ಲಿ ಯಾಕೆ ಕರೆದಿದ್ದಾರೆ. ಒಂದು ಬಹುಶಃ ನಾವು ಶಾಸಕರಾಗಿದ್ದೇವೆ, ಮಂತ್ರಿಯಾಗಿದ್ದೇವೆ. ನಾನೀಗ ವಿಧಾನಸಭಾ ಸಭಾಧ್ಯಕ್ಷ ಸ್ಥಾನದಲ್ಲಿ ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಯಾಕೆ ಕರೆದಿದ್ದಾರೆ? 30-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೇವೆ. 40-45 ವರ್ಷಗಳಾಗಿ ನಿಮ್ಮ ಮಕ್ಕಳಾಗೆ ನಾವು ಅಲ್ಲಿ ಕೂತ್ಕೊಂಡ ಯುವತಿ ಕಾದರು. ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಕೂತ್ಕೊಳ್ಳೋದಾದ್ರೆ ಅದು ದೇವರ ಯುವತಿ ಕಾದರಿಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮೆಲ್ಲರ ಆಶೆ ಮತ್ತು ಪ್ರಾರ್ಥನೆ ಅಂತ ಹೇಳಿಕ್ಕೆ ನಾನು ಎಷ್ಟು ಬಯಸ್ತೇನೆ. ಅದಕ್ಕಾಗಿ ನಮ್ಮಲ್ಲಿ ಪ್ರೇರಣಾಗಿ ಪ್ರೋತ್ಸಾಹವಾಗಿ ನಿಮ್ಮ ಮುಂದೆ ಇವತ್ತು ನಿಲ್ಲಿಸುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತರುವ ಕನಸನ್ನು ಘೋಷಣೆ ನಿಮ್ಮೆಲ್ಲರಿಂದ ಆಗಲಿ. ಅದಕ್ಕೆ ನಿಮ್ಮ ಸಸ್ಯಾಸನೆಲ್ಲ ಈ ಒಂದು ರೂಪ ದೊಡ್ಡ ಮಟ್ಟದ ಸಹಕಾರ ಕೊಡುವಂತ ವಿಚಾರ ಅವಕಾಶ ಆಗಲಿ. ನಿಮಗೆ ನೂರಾರು ಸಮಸ್ಯೆಗಳಿರ್ಬೋದು, ಎಲ್ಲಾ ಸಮಸ್ಯೆಗಳು ಯಾವುದೇ ಸರ್ಕಾರ MLA 100 ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಮಕ್ಕಳ ಮೇಲೆ ऐतिहासिक कार्यक्रम जिसके कर्णधार राजेंद्र कुमार जी हैं, मैं उनको बहुत बहुत बधाई देता हूँ, शुभकामनाएं देता हूँ कि इतना बड़ा आयोजन उन्होंने आज संपादित किया है। और इस बात के लिए भी उनको धन्यवाद और बधाई देता हूँ कि उन्होंने पाकिस्तान और हिंदुस्तान के बीच में जो तनाव की स्थिति है उसमें सरकार की मदद के लिए, सेना की मदद के लिए 3 करोड़ रुपए देने की घोषणा की है। मैं उनके प्रति आभार व्यक्त करता हूँ और आप सबसे अनुरोध करता हूँ कि इस विकट परिस्थिति में आप देश के आन बान शान के लिए भारत की सेना की मदद करें, समर्थन करें और सरकार का भी समर्थन करें और सहयोग करें। प्रसन्नता का विषय है कि 25 वर्ष पूर्व समाज के आर्थिक रूप से कमजोर व्यक्तियों की समृद्धि और उत्थान के उद्देश्य से स्थापित नवोदय ग्राम विकास चैरिटेबल ट्रस्ट आज अपनी स्थापना का रजत जयंती समारोह मना रहा है। यह समारोह हिंदुस्तान में ऐतिहासिक है, ऐसा मैं महसूस करता हूँ और इसके लिए आप सबको बधाई देता हूँ, शुभकामनाएं देता हूँ। यह उपलब्धि सेवा समर्पण और स्वावलंबन की मिसाल है। मैं इस अवसर पर संस्था के सभी पदाधिकारियों, सदस्यों और शुभचिंतकों को हार्दिक बधाई और शुभकामनाएं देता हूँ। ये जानकर खुशी हो रही है कि ट्रस्ट द्वारा पिछले 25 वर्षों से सबका सहकार, सबका उद्धार की सोच पर कार्य करते हुए सफलतापूर्वक आगे बढ़ रहा है। जब हम सब मिलकर के काम करते हैं तो सबका उद्धार होता है, ये इस बात को सिद्ध करता है। इन 25 वर्षों में नवोदय स्व सहायता समूह ने समाज में सकारात्मक बदलाव लाने की कोशिश की है। महिला सशक्तिकरण, आर्थिक आत्मनिर्भरता एवं सामूहिक जागृति में समूह का महत्वपूर्ण योगदान रहा है और सहकारिता को बढ़ावा देने में आपकी संस्था ने बहुत महत्वपूर्ण भूमिका निभाई है। मैं इसके लिए भी आपको बधाई देता हूँ और इसकी प्रशंसा करता हूँ। नवोदय स्वयं सहायता समूह ने महिलाओं को सम्मिलित करके स्वरोजगार से जोड़ा है और उन्हें सम्मानजनक जीवन जीने के मार्ग पर आगे बढ़ाया है। रोजगार और आय सृजन गतिविधियों के क्षेत्र में समाज के आर्थिक रूप से कमजोर वर्गों की कार्यात्मक क्षमता का निर्माण करने में
स्वयं सहायता समूह का महत्वपूर्ण योगदान है और सामाजिक आर्थिक विकास में भी समूह की महत्वपूर्ण भूमिका है। स्व सहायता समूह ने ग्रामीण क्षेत्रों में आर्थिक रूप से कमजोर लोगों, विशेषकर महिलाओं को काफी सशक्त बनाया है और भारतीय अर्थव्यवस्था को मजबूती प्रदान करने में महत्वपूर्ण भूमिका निभाई है। महाराष्ट्र, कर्नाटक एवं मध्य प्रदेश आदि राज्यों ने स्व सहायता समूह संस्थाओं को बढ़ावा दिया, जिसके कारण ये राज्य विकसित राज्यों की श्रेणी में माने जाते हैं और आर्थिक रूप से सशक्त होने के साथ टैक्स देने वाले राज्यों में भी देश में अग्रणी है। इसके लिए भी मैं आप सबको बधाई और शुभकामनाएं देता हूँ। इन समूहों के माध्यम से लाखों महिलाओं ने अपने परिवार की आर्थिक स्थिति को सुदृढ़ किया और अपने गांव में शिक्षा, स्वास्थ्य, स्वच्छता और पर्यावरण के प्रति जागरूकता की बढ़ाई और परिवार को भी सक्षम बनाने में सफलता प्राप्त की है। इसके लिए भी मैं बधाई देता हूँ। सरकार द्वारा चलाई जा रही राष्ट्रीय ग्रामीण आजीविका मिशन, दीनदयाल अंत्योदय योजना और स्टार्टअप इंडिया जैसी योजनाओं का लाभ तथा कर्नाटक सरकार के द्वारा चलाई जा रही योजनाओं का लाभ आप अधिक से अधिक लेने की कोशिश करें और लोगों को भी दिलवाने का प्रयास करें। देश आत्मनिर्भर भारत और वोकल फॉर लोकल की दिशा में बढ़ रहा है। ऐसे में स्व सहायता समूहों की भूमिका और अधिक महत्वपूर्ण है। डिजिटल युग में हमें इन समूहों को ई-कॉमर्स, डिजिटली साक्षरता और नवाचार से जोड़ने की आवश्यकता है। मैं विश्वास करता हूं कि आप इन साधनों का उपयोग करके और सक्षमता प्राप्त करेंगे। भारत सरकार एवं राज्य सरकार की योजनाएं, चाहे वह स्व सहायता समूह के लिए ऋण की हो, चाहे प्रशिक्षण की हो या बाजार तक पहुंच की हो, नवोदय स्व सहायता समूहों की बहनों ने उन्हें एक अवसर में बदल दिया है और वोकल फॉर लोकल को एक नई परिभाषा दी है और देश के विकास में अपना योगदान दिया है। देश के विकास में अपना योगदान दिया है। स्व सहायता समूह से महिलाओं का सशक्तिकरण हुआ है और परिवार प्रगति के पथ पर अग्रसर है। मैं अनुरोध करता हूँ कि आप अधिक से अधिक संख्या में स्व सहायता समूह से जुड़कर स्वयं एवं देश की प्रगति में सहभागी बने। मैं अंत में एक बार फिर से डॉक्टर राजेंद्र कुमार जी की और आप सबकी प्रशंसा करता हूँ कि आपने इतना अच्छा काम करके समाज में, परिवार में, देश में और देश के विकास में अपनी अहम भूमिका निभाई है। इसी आशा विश्वास के साथ आपको शुभकामनाएं भी देता हूँ। मुझे ये कहते हुए खुशी हो रही है कि नवोदय स्व सहायता समूह ने ये दिखा दिया है कि परिवर्तन किसी बड़े शहर या बड़ी योजना से नहीं, बल्कि गांव की गलियों से, खेतों से, रसोई घरों से निकलने वाले संकल्प से भी पूरी होती है, जो आपने करके दिखाया है। मैं ज्यादा कुछ कहूँ की आवश्यकता इसलिए नहीं है कि आप स्वयं प्रैक्टिकल है, आपने अनुभव किया है, ऊंट नीच का अनुभव करते हुए आपने सफलता प्राप्त की है और इस संस्था को ऐतिहासिक स्वरूप दिया है। देश में ये संस्था गौरवान्वित होकर के पहचानी जाती है। नवोदय एक नवोदय है, एक नए युग का एक